ಮನು ಭಾಕರ್ಗೆ ಕೊನೆಯ ಕ್ಷಣದಲ್ಲಿ ತಪ್ಪಿದ ಪದಕ, 4ನೇ ಸ್ಥಾನಕ್ಕೆ ತೃಪ್ತಿ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. 2 ಕಂಚಿನ ಪದಕ ಗೆದ್ದುಕೊಂಡು ಭಾರತದ ಯುವ ಶೂಟರ್ ಮನು ಭಾಕರ್ ಅವರ ಹ್ಯಾಟ್ರಿಕ್ ಆಸೆ ಈಡೇರಲಿಲ್ಲ. ಶನಿವಾರ ಅಂದರೆ ಆಗಸ್ಟ್ 3 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನಡೆದ 25 ಮೀಟರ್ ಪಿಸ್ತೂಲ್ ಫೈನಲ್ನಲ್ಲಿ ಮನು ಭಾಕರ್ 4ನೇ ಸ್ಥಾನಿಯಾಗಿ ಪಂದ್ಯ ಮುಗಿಸಿದ್ದರು. ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ನಲ್ಲಿ ಮನು ಭಾಕರ್ ಅಗ್ರ 5ರಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾದರು. ಆದರೆ ಕಂಚಿನ ಪದಕಕ್ಕಾಗಿ ನಡೆದ ಸುತ್ತಿನಲ್ಲಿ ಹಂಗೇರಿಯ ವೆರೋನಿಕಾ ಮೇಜರ್ ವಿರುದ್ಧ ಶೂಟ್ ಆಫ್ನಲ್ಲಿ ಸೋತರು. ಮನು ಭಾಕರ್ ಒಂದೇ ಒಲಿಂಪಿಕ್ ಅಭಿಯಾನದಲ್ಲಿ 2 ಶೂಟಿಂಗ್ ಪದಕಗಳನ್ನು ಗೆದ್ದು ಏಕೈಕ ಭಾರತೀಯ ಎಂಬ ಇತಿಹಾಸವನ್ನು ಬರೆದಿದ್ದಾರೆ. ಅವರು 10 ಮೀಟರ್ ಏರ್ ಪಿಸ್ತೂಲ್ ಕೂಟದಲ್ಲಿ ಕಂಚು ಗೆದ್ದಿದ್ದರು. ನಂತರ ಮಿಶ್ರ ತಂಡ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸರಬ್ಜೋತ್ ಸಿಂಗ್ ಅವರೊಂದಿಗೆ ಕಂಚು ಗೆದ್ದಿದ್ದರು. 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯ ಅರ್ಹತಾ ಹಂತದಲ್ಲಿ 2ನೇ ಸ್ಥಾನ ಪಡೆದು ಫೈನಲ್ ತಲುಪಿದ್ದ ಮನು ಹ್ಯಾಟ್ರಿಕ್ ಪದಕದ ಆಸೆ ಮೂಡಿಸಿದ್ದರು. ಫೈನಲ್ನಲ್ಲಿ ಮನು ಬಲವಾದ ಶೂಟಿಂಗ್ ಮೂಲಕ ಪ್ರಾರಂಭಿಸಿದರು. ಫೈನಲ್ನಲ್ಲಿ ಯುವ ಶೂಟರ್ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು. ಪ್ರತಿ ಶೂಟರ್ ಹಂತ 1ರಲ್ಲಿ 5 ಹೊಡೆತಗಳ 3 ಸರಣಿಗಳಲ್ಲಿ ಹೊಂದಿದ್ದರು. ಶೂಟರ್ 10.2ಕ್ಕಿಂತ ಹೆಚ್ಚು ಶೂಟ್ ಮಾಡಿದರೆ ಮಾತ್ರ ಅಂಕವನ್ನು ಪಡೆಯುತ್ತಾರೆ. ಓಕೆ, ಮುಂದಿನ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.